घर ವಾಪಸಿ ಆಗ್ತಾರಾ ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಜೆಪಿ ಶಾಸಕನ ಮರು ಎಂಟ್ರಿಗೆ ಕಸರತ್ತುಗಳು ನಡೀತಾ ಇದೆಯಾ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನಾಲಿಗೆ ಹರಿಬಿಟ್ಟಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಅವರು ನಾಲಿಗೆಗೆ ಕಡಿವಾಣ ಹಾಕಿದಿದ್ರೆ ಇವತ್ತು ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಧಿವೇಶನದಲ್ಲೂ ಕೂಡ ಗೌಪ್ಯ ಸಭೆ ಮತ್ತೆ ಚರ್ಚೆಗಳು ಕೂಡ ನಡೀತಾನೆ ಇದೆ. ಕಂಡೀಷನ್ಸ್ ಅಪ್ಲೈ ಮಾಡಿ ಮತ್ತೆ ಬಿಜೆಪಿಗೆ ಬರ್ತಾರಾ ರೆಬೆಲ್? ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ಗುಪ್ತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಭೆಗಳ ಮೇಲೆ ಸಭೆಯನ್ನ ಮಾಡಿ ಯತ್ನಾಳ್ರನ್ನ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರುವುದಕ್ಕೆ ಪ್ಲಾನ್ಗಳು ಆಗ್ತಾ ಇದೆ. ಹೈಕಮಾಂಡ್ ನಿರ್ಧಾರದಂತೆ ಮತ್ತೆ ಯತ್ನಾಳ್ರನ್ನ ಓಲೈಕೆ ಮಾಡಲಾಗ್ತಾ ಇದೆ. ಬಿಎಸ್ವೈ ಬಿವೈವಿ ವಿರುದ್ಧ ಮಾತನಾಡಿ ಉಚ್ಚಾಟನೆಯಾಗಿದ್ದಂತಹ ಯತ್ನಾಳ್ ಸೊ ಈ ಕ್ಷತಾಯಗತಾಯವಾಗಿ ಅವ್ರು ಹೇಗಾದರೂ ಮಾಡಿ ಒಂದಷ್ಟು ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿಬಿಟ್ಟು ವಾಪಸ್ ಬಿಜೆಪಿಗೆ ಕರೆತರುವಂತಹ ಕೆಲಸಗಳನ್ನು ಈ ಹಿಂದೆಯಿಂದಲೂ ಕೂಡ ಮಾಡ್ತಾ ಇದ್ರು. ಅದು ಈಗಲೂ ಕೂಡ ಮುಂದುವರಿದ ಭಾಗ ಅನ್ನುವಂತೆ ನೋಡಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಪ್ರಭು ಚೌಹಾಣ್ ಇದ್ದಾರೆ, ಸುನಿಲ್ ಕುಮಾರ್ ಇದ್ದಾರೆ, ಮತ್ತು ಆರ್ ಅಶೋಕ್ ಅವರು ಇದ್ದಾರೆ. ಮಾತುಕತೆಯನ್ನೇ ನಡೆಸ್ತಾ ಇದ್ದಾರೆ ಯತ್ನಾಳ್ ಜೊತೆ. ನೀವು ಈ ಥರ ಪದೇ ಪದೇ BSY ವಿರುದ್ಧ BY ವಿರುದ್ಧ ಈ ರೀತಿಯಾಗಿ ನಾಲಿಗೆ ಹರಿಬಿಡ್ತಾ ಇದ್ರೆ ಹೈಕಮಾಂಡ್ ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಮಾಡಿದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಅವ್ರಿಗೊಂದಷ್ಟು ಮನವರಿಕೆ ಮಾಡಿಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇದೆಲ್ಲದಕ್ಕೂ ಒಪ್ಕೊಳ್ತಾರಾ ಯತ್ನಾಳ್ ಅವರು ಅನ್ನುವಂತಹ ಪ್ರಶ್ನೆ. ವಾಪಸ್ ಪಕ್ಷಕ್ಕೆ ಬರಬೇಕು ಅಂತಂದರೆ ಕಂಡೀಷನ್ಸ್ಗಳು ಅಪ್ಲೈ ಆಗೇ ಆಗುತ್ತೆ. ಆ ಕಂಡೀಷನ್ಸ್ಗೆ ಒಪ್ಪಿಗೆ ಕೊಟ್ಟು ಮತ್ತೆ ಬರ್ತಾರಾ? ರೆಬೆಲ್ ಅಂತ ಕರೆಸ್ಕೊಳ್ಳುವಂತಹ ಯತ್ನಾಳ್ ಬಾಯಿ ಮುಚ್ಕೊಂಡಿರ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಹೇಳಿ.